ಭಾರತೀಯ ಟೀಚರ್ 7ನೇ ತರಗತಿ. ಇನ್ನು 7ನೇ ತರಗತಿಯಲ್ಲಿ ಇದ್ದೀರಾ ಅಥವಾ 10th PUC ಏನಾದರೂ ಹೋದ್ರೆ? ಇಲ್ಲ ನಾನು ಇವಾಗ ಸಿನಿಮಾ ಸ್ಟಾರ್ಟ್ ಆದಾಗ 7th ಸ್ಟ್ಯಾಂಡರ್ಡಲ್ಲಿದ್ದೆ, ಇವಾಗ 8th ಸ್ಟ್ಯಾಂಡರ್ಡ್ ನಾನು. ಭಾರತೀಯ ಟೀಚರ್ 7ನೇ ತರಗತಿ ಸಿನಿಮಾ ಅನುಭವ ಎಷ್ಟು? ಅನುಭವ ಅಂತೂ ತುಂಬ ಚೆನ್ನಾಗಿತ್ತು. ಪೂಜೆಯ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೊಂದು ಆಪರ್ಚುನಿಟಿ ಕೊಟ್ಟು ನನಗೆ ಸಿನಿಮಾದಲ್ಲಿ ಕರೆದು ಮಾಡಿ ನನಗೆ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ರಾಘವೇಂದ್ರ ಸರು, ನನ್ನ ಡೈರೆಕ್ಟ್ರು ಸರು, ಕ್ಯಾಮ್ರಾಮ್ಯಾನ್ ಅಂಕಲು, ಆಮೇಲೆ ಎಲ್ಲರೂ ಕೂಡ ನನ್ನ ಕೋ ಆ್ಯಕ್ಟರ್ಸ್ ಅಂತೂ ತುಂಬಾ ಚೆನ್ನಾಗಿ ನನ್ನ ಜೊತೆ ಇದ್ದು ಎಲ್ಲ ಕೂಡ ನನ್ನ ಮುದ್ದು ಮಾಡ್ತಾಯಿದ್ರು. ಯಾಕಂದರೆ ಸೆಟ್ಟಲ್ಲಿ ಇದ್ದಿದ್ದು ನಾನು ಒಬ್ಬಳೇ ಚಿಕ್ಕ ಹುಡುಗಿ ಅಂತ ನಾನು ಎಲ್ರಿಗೂ ಕೂಡ ಕ್ಯೂಟ್ ಆ್ಯಂಡ್ ಮತ್ತು ಫೇವ್ರೇಟ್. 7ನೇ ತರಗತಿಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾರೆ ಸಮಾಜಕ್ಕೆ. ಸರ್ ಕ್ಯಾರೆಕ್ಟರ್ ಸುಮ್ಮನೆ ಇದೆ ಸರ್. ಸೈಲೆಂಟ್ ಆಗಿ ಸರ್, ಸೈಲೆಂಟ್ ಆಗಿ ಆ ಟೈಮಲ್ಲಿ ಏನು ಅನಿಸ್ತು ನಿಮಗೆ? ಒಂದು ಚಿಕ್ಕ ಹುಡುಗಿ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು ಅಂದರೆ ಅದು ಒಬ್ಳಿಂದನೇ ಆಗಲ್ಲ, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದರಿಂದ ನಾನು ಇವತ್ತು ಭಾರತಿ ಟೀಚರ್ ಆಗಿ ಪ್ರತಿ ಊರಿಗೂ ಕೂಡ ಕನ್ನಡದಲ್ಲಿ ಓದೋದು ಬರೆಯೋದು ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿ ಎಲ್ಲರೂ ಕೈ ಜೋಡಿಸಿ ಒಂದು ಸಕ್ಸಸ್ನ ನಾವು ನೋಡಿದ್ದೀವಿ. ನಾನು ಮುಂಚೆ ಸೀರಿಯಲ್ಸ್ ಮಾಡ್ತಾಯಿದ್ದೆ. ಆಡಿಷನ್ ಅಂತ ಕಾಲ್ ಬಂತು, ಆವಾಗ ಜಸ್ಟ್ ಅಟೆಂಡ್ ಮಾಡಿದೆ. ಸೊ ಎಲ್ಲರೂ ಕೂಡ ನನ್ನ ಇಷ್ಟಪಟ್ಟು ಒಪ್ಕೊಂಡ್ರು. ಅದಾದಮೇಲೆ ಬಿಕಾಸ್ ನಾನು ಅದಕ್ಕಿಂತ ಹಿಂದೆ ಉದೋದೋ ಶ್ರೀ ರೇಣುಕಾ ಎಲ್ಲಮ್ಮ ಸೀರಿಯಲ್ ಮಾಡ್ತಾಯಿದ್ದೆ. ಅಲ್ಲಿ ಸ್ವಲ್ಪ ಬುಕ್ಕಿಶ್ ಲ್ಯಾಂಗ್ವೇಜ್ ಇತ್ತು. ಅದಕ್ಕೇ ಅಲ್ಲಿಂದ ಒಂದು ಸ್ವಲ್ಪ ನಾರ್ಮಲ್ ಲ್ಯಾಂಗ್ವೇಜಿಗೆ ಬರೋಕ್ಕೆ ಲಿಟಲ್ ಒಂದು 2 days 3 days ಕಷ್ಟ ಆಯಿತು. ಅದಾದಮೇಲಿಂದ ಡೈರೆಕ್ಟ್ರು ಸರು, ನೀನು ಮಾಡೇ ಮಾಡ್ತೀಯಾ, ನಿನಗೆ ಎಲ್ಲ ಸಾಧ್ಯ ಇದೆ, ನೀಟಾಗಿ ಮಾಡು, ಅದು ಹಂಗಲ್ಲ ಹಿಂಗಲ್ಲ ನೀಟಾಗಿ ಮಾಡು ಅಂತ ತಿದ್ದಿ ನನ್ನ ನೀಟಾಗಿ ಯಶಿಕಾಯಿಂದ ಭಾರತಿ ಮಾಡಿಬಿಡಿ. ಸ್ಕೂಲಲ್ಲಿ ಪರ್ಮಿಷನ್ಸ್ ಇತ್ತು, ಅಂದರೆ ಆಲ್ಮೋಸ್ಟ್ ಇದು ಸಮ್ಮರ್ ಹಾಲಿಡೇಸಲ್ಲೇ ಜಾಸ್ತಿ ನಡೆದಿದೆ. ಸೊ ಅದರಿಂದ ಸ್ಕೂಲ್ಗೇನು ಪ್ರಾಬ್ಲಮ್ ಆಗಲಿಲ್ಲ. ರಿಯಾಲಿಟಿ ಸಿನಿಮಾ ರಿಲೀಸ್ ಆದಮೇಲೆ ಚೇಂಜ್ ಆಗುತ್ತೆ ಅನಿಸುತ್ತೆ, ಅದು ಸ್ವಲ್ಪ ಡೌಟ್. ಸಿ.ಕೈ ಚಂದ್ರು ಸರ್ ಜೊತೆ ಅಂತೂ ಇಟ್ ವಾಸ್ ವಂಡರ್ಫುಲ್ ಅಂತಲೇ ಹೇಳ್ಬೋದು. ಅವರಂತೂ ನನ್ನ ತುಂಬ ಚೆನ್ನಾಗಿ ಮುದ್ದು ಮಾಡ್ತಾಯಿದ್ರು. ಆವಾಗ ನಾನೇನಾದರೂ ಲೈಟಾಗಿ ಈಗ ಬೇಜಾರಾಗಿಬಿಡ್ತೀನಿ ಅಂದ್ಕೊಂಡ್ರೆ ಅವ್ರು ನನ್ನ ಹಿಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು. ಅದಾದಮೇಲೆ ಅವರೇ ಒಂದಿನ ಸೆಟ್ಟಲ್ಲಿ ಉಪ್ಮಾ ಎಲ್ಲ ಮಾಡಿದರು. ಇಟ್ ವಾಸ್ ವೆರಿ ವಂಡರ್ಫುಲ್. ಆಮೇಲೆ ನನಗೆ ಕೂಡ ಟಿಪ್ಸ್ ಕೊಡ್ತಾಯಿದ್ರು, ಈ ಥರ ಮಾಡೋದು ಚೆನ್ನಾಗಿರುತ್ತೆ, ನಿನ್ಗೇನು ಅಡುಗೆ ಇಷ್ಟ ಅದೆಲ್ಲ ಕೇಳಿಬಿಟ್ಟು ಮಾಡಿಕೊಡ್ತಾಯಿದ್ರು. ಅದಂತೂ ತುಂಬಾ ವಂಡರ್ಫುಲ್ ಮೂಮೆಂಟ್ಸ್ ಅಂತ ಹೇಳಿದ್ರು, ಬೆಸ್ಟ್ ಮೂಮೆಂಟ್ಸ್ ಮೈನ್ ಲೈಫ್ ಅಂತ ಬರೋದು. ಸಂತೋಷ್ ಲಾಡ್ ಸರ್, ಇಟ್ ವಾಸ್ ಅ ವಂಡರ್ಫುಲ್. ಅಂದರೆ ಇದಂತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ಅಂಥ ಮೂಮೆಂಟು. ರೀಸೆಂಟಾಗಿ ಶೂಟ್ ಮಾಡಿದ್ವಿ, ನಾನಂತೂ ಫುಲ್ ಭಯ ಎಲ್ಲ ಆಗ್ತಾಯಿತ್ತು. ಯಾಕಂದರೆ ಅವರು ಎಮ್ ಎಲ್ ಎ ಅಲ್ವಾ, ಅದಕ್ಕೆ ನನಗಂತೂ ಫುಲ್ಲು ಗಡ ಇವ್ರು ಹೆಂಗೆ ಮಾಡೋದು ಇವ್ರ ಜೊತೆ ಆ್ಯಕ್ಟಿಂಗ್ ಎಲ್ಲ ಅಂತ ಫುಲ್ ಭಯ ಇತ್ತು. ಅದಾದಮೇಲೆ ಅವರು ನನ್ನ ಎಷ್ಟು ಕ್ಯೂಟಾಗಿ ಮುದ್ದು ಮಾಡಿಕೊಂಡು ನನ್ನ ಜೊತೆ ಆ್ಯಕ್ಟ್ ಮಾಡಿಕೊಂಡು ತುಂಬಾ ಅದಂತೂ ವಂಡರ್ಫುಲ್ ಮೂಮೆಂಟು, ಹೇಳೋಕ್ಕಾಗಲ್ಲ. ಹಾಗೆ ನಾನೇ ಕೂಡ ಅವ್ರಿಗೆ ಮೇಕಪ್ಪು ಕೂಡ ಮಾಡಿದೆ, ಅದಂತೂ ಒಳ್ಳೆ ಅನುಭವ. ಹಾಗೆ ಅವರ ಫ್ರೆಂಡ್ ಎಲ್ಲ ಇದ್ದರು ಅಲ್ಲೇ, ಅವರೆಲ್ಲ ನನಗೆ ತುಂಬ ಲಕ್ಕಿ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ನಾನು ಲಕ್ಕಿ, ಯಾಕಂದರೆ ಅವ್ರ ಜೊತೆ ಹೋಗಿ ಆ್ಯಕ್ಟ್ ಮಾಡಿ ಅವ್ರಿಗೆ ನಾನು ಮೇಕಪ್ ಎಲ್ಲ ಮಾಡಿ ಅದೆಲ್ಲ ಒಂಥರ ಹ್ಯಾಪಿ ಮೂಮೆಂಟು, ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಮೂಮೆಂಟ್ಗಳು. ನೆನೆಸ್ಕೊಂಡು ಅನ್ನೋದಕ್ಕಿಂತ ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಎಮೋಷ್ನಲ್ ಆಗಿಬಿಡ್ತೀನಿ. ಇದು ಓವರ್ ಆಲ್ ಸಿನಿಮಾ ಇರೋದು, ಒಬ್ಬ 7ನೇ ಕ್ಲಾಸ್ ಹುಡುಗಿ, ಅವಳು ಇಡೀ ಊರನ್ನ ಕನ್ನಡ ಭಾಷೆಯಲ್ಲಿ ಓದೋದು ಬರೆಯೋಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆ ಸಾಧನೆನ ಹೇಗೆ ಸಾಧಿಸ್ತಾಳೆ ಅನ್ನೋದನ್ನು ನೀವೆಲ್ಲರೂ ನೋಡಬೇಕು ಅಂದರೆ ಇದೇ January 16ನೇ ತಾರೀಕು ನಮ್ಮ ಭಾರತಿ ಟೀಚರ್ ರಿಲೀಸ್ ಆಗ್ತಾಯಿದೆ. ತಾವೆಲ್ಲರೂ ಬಂದು ತಪ್ಪದೇ ವೀಕ್ಷಿಸಬೇಕು ಅಂತ ಬೇಡ್ಕೊತೀನಿ.